ಬೆಳಗಿನ ನಮಸ್ಕಾರಗಳು. ವಿಶ್ವಕ್ಕೆ ಶಾಂತಿಯನ್ನು ಬೋಧನೆ ಮಾಡುತ್ತಾ ಬಂದಿರತಕ್ಕಂಥ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಇಂದು ಒಂದು ಸಮಾಜದಲ್ಲಿ ಇವತ್ತೇನು ನಾವು ಇನ್ಸೆಕ್ಯೂರ್ ಅಂದರೆ ಅಸುರಕ್ಷತೆ ಭಾವನೆಯನ್ನು ನಾವು ಏನು ಕಾಣ್ತಾ ಇದ್ದೀವಿ, ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಭಕ್ತರಿಗೆ, ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್, ತಿಳುವಳಿಕೆ ಒಂದು ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದಾರೆ. ಈ ಒಂದು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕರಾಗಿರ್ತಕ್ಕಂಥ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾಗರತ್ನಾಕನವರೇ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ DY ಬಸಾಪುರ್ ಸರ್, ಘನವೆತ್ತ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸಲಹೆಗಾರರು, ಮತ್ತು ಇದುವರೆಗೂ ಈ ಕಾರ್ಯಕ್ರಮದಲ್ಲಿ ರಿಸೋರ್ಸ್ ಪರ್ಸನ್, ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ತಮ್ಮೆಲ್ಲರಿಗೂ ಬಹಳ ಅತ್ಯುತ್ತಮವಾಗಿ ಒಂದು ತಿಳುವಳಿಕೆಯನ್ನು ನೀಡಿದಂಥ ಶ್ರೀ ನಿತಿನ್ ಕುಮಾರ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರೇ, ಹಾಗೂ ಇಲ್ಲಿ ಆಗಮಿಸಿರ್ತಕ್ಕ ಎಲ್ಲ ಸಹೋದರರಿಗೆ ಮತ್ತು ಎಲ್ಲ ನನ್ನ ಸಿಬ್ಬಂದಿಗಳು. ನಾನೇನು ಜಾಸ್ತಿ ವಿಚಾರಗಳನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಇದುವರೆಗೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಭಾಳ ಸವಿಸ್ತಾರವಾಗಿ ಯಾವ ರೀತಿ ಸೈಬರ್ ಕ್ರೈಮ್, ಅಂತರ್ಜಾಲ ಅಪರಾಧಗಳು ಅಂತ ಏನು ಕರಿತೀವಿ, ಯಾವ ರೀತಿ ನಾವು ವಂಚನೆಗಳಿಗೆ ಒಳಗಾಗ್ತೀವಿ ಆಮೇಲೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಮಾನವ ಮೊದಲು ಅನಕ್ಷರಸ್ಥ ಇದ್ದ ಮತ್ತು ತಿಳುವಳಿಕೆ ಕೊರತೆ ಇತ್ತು, ವಿಶ್ವಾಸವಿತ್ತು. ಆವಾಗ ಮನುಷ್ಯತ್ವ ಸಂಬಂಧಗಳಿತ್ತು. ಯಾವಾಗ ಆಧುನೀಕರಣ ಮತ್ತು ಈ ಜಗತ್ತು ನಾವೇನು ಮುಂದೆ ಹೋದಂಗೆ ಎಲ್ಲ ಮಾನವನಲ್ಲಿ ಅಪರಾಧಿಕ ಭಾವನೆಗಳನ್ನು ಹೆಚ್ಚುತ್ತಾ ಬಂದು, ಆವಾಗ ನಾವು ಹೊರಗಡೆ ಹೋಗಬೇಕಾದ್ರೆ ಒಂದು ಕಾಲ ಇತ್ತು, ಬಾಗಿಲನ್ನು ನಾವು ತೆಗೆದಿಟ್ಟು ಹೋದ್ರು ಕೂಡ ಯಾರು ಕಳ್ಳತನ ಮಾಡುವಂಥ ಭಾವನೆ ಇರಲಿಲ್ಲ. ಆ ಕಾಲ ನಂತರ ಬದಲಾಯಿತು. ಮನೆಗಳಿಗೆ ಬೀಗ ಹಾಕಲಿಕ್ಕೆ ಶುರು ಮಾಡಿದ್ವಿ, ಯಾಕಂದರೆ ಸಂಪತ್ತನ್ನು ಕ್ರೋಢೀಕರಲಿಕ್ಕೆ ಶುರು ಮಾಡಿದ್ವಿ. ಬಂಗಾರ ಬೆಳ್ಳಿ ಇಡೋಣ ಅಂತೇಳಿ ಅದನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಮನೆಗಳಿಗೆ ಬೀಗ ಹಾಕಲಿಕ್ಕೆ ಶುರು ಮಾಡಿದ್ವಿ. ಮತ್ತು ಬೀಗ ಹಾಕಲಿಕ್ಕೆ ಶುರು ಆದ ತಕ್ಷಣ ಮನೆಗೆ ಬೀಗ ಹೊಡಿಲಿಕ್ಕೂ ರೆಡಿಯಾಗಿರ್ತಾರೆ. ಯಾಕಂದರೆ ಸುಲಭವಾಗಿ ಗಳಿಸುವಂಥ ಒಂದು ವಿಧಾನವನ್ನು ಮನುಷ್ಯ ಕಂಡುಕೊಳ್ತಾ ಬರ್ತಾನೆ. ಮತ್ತು ಅದೇ ರೀತಿ ಸಂಪತ್ತನ್ನು ನ್ಯಾಯಯುತವಾಗಿ ಗಳಿಸುವಂಥ ಒಂದು ವರ್ಗನೂ ಒಂದು ಇರುತ್ತೆ. ಸಮಾಜ ಆದಮೇಲೆ ಎಲ್ಲನೂ ಇದೆ. ಸೊ ಅವಾಗ ಬೀಗ ಕಳ್ಳತನ ಮಾಡಿ ಮನೆಯಲ್ಲಿರ್ತಕ್ಕಂಥ ಬಂಗಾರ ಬೆಳ್ಳಿ ಒಡವೆ ಹಣವನ್ನು ತೋರಿಸಲಿಕ್ಕೆ ಶುರುವಾಯಿತು. ಅದು ನೇರವಾಗಿ ಅಪರಾಧಗಳನ್ನು ಮಾಡ್ತಾ ಬಂದ. ಆವಾಗಿನ ಒಂದು ಪೊಲೀಸಿಗೆ ನಾನು 25 ವರ್ಷಗಳ ಹಿಂದುಗಡೆ ಈ ಇಲಾಖೆ ಸೇರಿದಾಗ ಈ ಥರ ಪ್ರಕರಣಗಳನ್ನು ನಾವು ಬೆನ್ನತ್ತಿದ್ದೀವಿ. ಹಲವಾರು ಪ್ರಕರಣಗಳನ್ನು, ಕಳ್ಳರನ್ನು ನಾವು ಭೇದಿಸ್ತಾ ಬಂದೀವಿ. ಬಟ್ ಈಗ ಆ ಕಳ್ಳತನಗಳು 90% ಕಡಿಮೆ ಆಗಿದೆ. ನಂತರ ನೀವು ಹಣವನ್ನು ತಗೊಂಡು ಬರುವಾಗ ದರೋಡೆ ಮಾಡಲಿಕ್ಕೆ ಶುರು ಮಾಡಿದ್ರು, ದಾರಿಯಲ್ಲಿ ಬಂದು ಅಟ್ಯಾಕ್ ಮಾಡ್ತಿದ್ರು, ಹಣವನ್ನು ಕಿತ್ಕೊಂಡು ಹೋಗ್ತಾ ಇದ್ರು. ಇವೆಲ್ಲ ಅಪರಾಧಗಳು ಆವಾಗಿನ ಟೈಮಲ್ಲಿ ನಡೀತಾ ಬಂದವು. ಇವತ್ತು ನಾವು ಹಣವನ್ನು ನಾವು ಬ್ಯಾಂಕಲ್ಲಿ ಇಡಿ, ನಿಮ್ಮ ಮನೆಯಲ್ಲಿ ಇಡಬೇಡಿ ಅಂತೇಳಿ ಬಂತು. ಎಲ್ಲರೂ ಹೋಗಿ ಹಣವನ್ನು ಬ್ಯಾಂಕಲ್ಲಿ ಇಟ್ಟಾಗ ನೀವು ಯಾವ ರೀತಿ ಅದನ್ನು ವ್ಯವಹಾರಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಿಮ್ಗೆ ಗೊತ್ತಾಯಿತು. ಅಕೌಂಟ್ ಓಪನ್ ಮಾಡ್ತಿದ್ರಿ, ಬ್ಯಾಂಕಿಗೆ ಹೋಗ್ತಿದ್ರಿ, ಬೇಕಾದಾಗ ಹಣ ನೀವು ಡ್ರಾ ಮಾಡಲಿಕ್ಕೆ ಶುರು ಮಾಡಿದ್ರಿ. ನಂತರ ಯಾರು ಬ್ಯಾಂಕಿಗೆ ಹೋಗಿ ರಶ್ ಆಗಲಿಕ್ಕೆ ಶುರುವಾಯಿತು, ಅಲ್ಲಿ ಕ್ಯೂ ಅಲ್ಲಿ ನಿಲ್ಲುವಂಥ ವ್ಯವಸ್ಥೆ ಶುರುವಾಯಿತು. ಆವಾಗ ಬ್ಯಾಂಕಿನವರು ಡಿಜಿಟಲೈಸೇಷನ್ ಅಂತೇನು ನಾವು ಕರಿತೀವಿ, ಅದನ್ನು ನಾವು ಶುರು ಮಾಡಿದ್ವಿ. ಯಾವಾಗ ನಿಮಗೆ ATM ಕಾರ್ಡ್ಗಳನ್ನು ಕೊಟ್ಟರು, ATM ಕಾರ್ಡ್ ಇದ್ದರೆ ಬ್ಯಾಂಕ್ ನಿಮ್ಮ ಮನೆಯಲ್ಲಿ ಇದ್ದಂಗೆ, ಅಂದರೆ ನಿಮ್ಮ ಅಕೌಂಟ್ ನಿಮ್ಮ ಕೈಯಲ್ಲಿ ಇದೆ. ನೀವು ಎನಿ ಟೈಮ್ ನೀವು ATMಗಳನ್ನು ತೆರೆದು, ನೀವು ATMಗಳಿಗೆ ಹೋದ್ರು ಕ್ಯೂ ಶುರುವಾಯಿತು. ಆಮೇಲೆ ನಿಮಗೆ ATM ಹೋಗುವಷ್ಟು ಟೈಮ್ ಇಲ್ಲ ಆಯಿತು. ನಾವು ಮನೆಯಲ್ಲೇ ಎಲ್ಲ ಮಾಡ್ತೀವಿ ಅಂತೇಳಿ ಆನ್ಲೈನ್ ವ್ಯವಹಾರಗಳ ಶುರುವಾಯಿತು. ಯಾವುದೇ ಒಂದು ವಸ್ತು ಖರೀದಿ ಆದರೂ ಕೂಡ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಲಿಕ್ಕೆ ಶುರು ಮಾಡಿದ್ರಿ. ಇವನ್ ಕೈಪಲ್ಯನೂ ಮನೆಗೆ ಬರ್ತಾ ಇದೆ, ಹಾಲು ಕೂಡ ಮನೆಗೆ ಬರ್ತಾ ಇದೆ. ಆದರೆ ವಿಪರ್ಯಾಸ ಅಂತಂದರೆ ಸರಾಯಿ
ಸೇಮ್ ಟೈಮ್. ಸೊ ಈಗ ಮನೆಯಲ್ಲೇ ಕೂತ್ಕೊಂಡು ವ್ಯವಹಾರಗಳನ್ನ ಮಾಡಬೇಕು ಅಂದಾಗ ನಿಮಗೆ ಅನಿವಾರ್ಯ ಆಯಿತು, ಮೊಬೈಲ್ ಬೇಕಾಯಿತು. ಮೊಬೈಲ್ಗಳ ಆವಿಷ್ಕಾರ, ಮೊಬೈಲ್ ಮೊದಲು ಫೋನ್ ಮೂಲಕನೇ ಮಾಡ್ತಿದ್ರು. ಈಗ SMS ಆಯಿತು. SMS ಅಂದರೆ ಆಂಡ್ರಾಯ್ಡ್ ಫೋನ್ ಬಂತು. ಆಂಡ್ರಾಯ್ಡ್ ಫೋನ್ಗಳು ಬಂದ ತಕ್ಷಣ ಅಪರಾಧಗಳು ಜಾಸ್ತಿ ಆದವು. ಯಾಕಂದರೆ ತಂತ್ರಜ್ಞಾನ ನಾವು ಎಷ್ಟು ಒಳ್ಳೇದು ಬಳಸ್ತೀವಿ ಅದಕ್ಕಿಂತಲೂ 90% ದುರುಪಯೋಗನೇ ಜಾಸ್ತಿ ಆಗುತ್ತೆ. ಟೆಕ್ನಾಲಜಿನ ದುರುಪಯೋಗ ಮಾಡುವ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದು ಯಾವ ಈಸಿ ಅಪರಾಧಗಳನ್ನು ಮಾಡಬೇಕಾಗುತ್ತೆ ಅದನ್ನು ಸ್ವಲ್ಪ ಮೊದಲು ತಾಕತ್ತನ್ನು ತೋಳ್ಬಲದ ಮೇಲೆ ಅಪರಾಧ ಮಾಡ್ತಾ ಇದ್ದಾರೆ. ಈಗ ಬ್ರೈನ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಮ ಜ್ಞಾನವನ್ನು ಈ ರೀತಿ ಅಪರಾಧಗಳಿಗೆ ಬಳಸಲಿಕ್ಕೆ ಶುರುವಾಯಿತು. ಸೊ ಆನ್ಲೈನ್ ವಂಚನೆಗಳು ಶುರುವಾಯಿತು. ಮೊಬೈಲ್ಗಳಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ಯಾವ ರೀತಿ ಶುರುವಾಯಿತು, ಮೊಬೈಲ್ ಮತ್ತೆ ಹಣನು ಅದೇ ರೀತಿ ಕ್ರೋಢೀಕರಣ ಮಾಡಲಿಕ್ಕೆ ಶುರುವಾಯಿತು. ಆನ್ಲೈನ್ ವಂಚನೆಗಳು ಶುರುವಾದವು. ಈಗ ಹಲವಾರು ಥರದ ಆನ್ಲೈನ್ ವಂಚನೆಗಳಲ್ಲಿ ಬಲಿಯಾಗ್ತಾ ಇದ್ದಾರೆ. ಯಾಕಂದರೆ ಪ್ರತಿಯೊಬ್ಬರ ಹತ್ರ ಇವತ್ತು ಮೊಬೈಲ್ ಇದೆ. ಮೊಬೈಲ್ ಇಲ್ಲದೆ ನಾವು ದಿನ ಕಳೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ದಿವಸ ಈಗ ಏನಾಗಿದೆ ಅಂದರೆ ತಂತ್ರಜ್ಞಾನದ ಎಷ್ಟು ಮಟ್ಟಿಗೆ ಹೋಗ್ತಾ ಇದೆ ಅಂತಂದರೆ ನಮ್ಮ ಜೀವನದ ನೆಮ್ಮದಿಯನ್ನು ಕಳ್ಕೊಂಡ್ಬಿಟ್ಟಿದೆ. ಮೊಬೈಲ್ ಅನ್ನೋದು ನಮ್ಮ ಪ್ರತಿನಿತ್ಯದ ಜೀವನದ ನೆಮ್ಮದಿಯನ್ನು ಕಿತ್ಕೊಂಡು ಬಿಟ್ಟಿದೆ. ಕೋವಿಡ್ಗಳು ಬಂತು. ಕೋವಿಡ್ ಟೈಮಲ್ಲಿ ನಮಗೆ ಮಕ್ಕಳನ್ನ ಶಿಕ್ಷಣ ಕೊಡಬೇಕಾದ್ರೆ ಅನಿವಾರ್ಯ ಆಗಿಬಿಟ್ಟು ಮೊಬೈಲ್ ಕೊಡಲೇಬೇಕು. ಯಾಕಂದರೆ ಒಂದು ವರ್ಷ ಲಾಕ್ಡೌನ್ ಆಯಿತು. ವರ್ಷಾನುಗಟ್ಟಲೆ ಲಾಕ್ಡೌನ್ ಆದಾಗ ನಮ್ಮ ಜ್ಞಾನ ಹೇಗೆ ವೃದ್ಧಿ ಆಗಬೇಕು? ಶಾಲಾ ಕಾಲೇಜುಗಳು ಶುರು ಇದ್ರೆ ಮಾತ್ರ ಮಕ್ಕಳಿಗೆ ಜ್ಞಾನಾಭಿವೃದ್ಧಿ ಆಗುತ್ತೆ. ಇಂಥ ಕೇಂದ್ರಗಳಿಗೆ ಬಂದಾಗ ಜ್ಞಾನಾಭಿವೃದ್ಧಿ ಆಗುತ್ತೆ. ನೀವು ಎಲ್ಲಿ ಹೋಗ್ಲಾರ್ದಂಗೆ ಆಗಿಬಿಟ್ಟಾಗ ಮನೆಯಲ್ಲಿ ಕೂತ್ಕೊಂಡು ಏನು ಮಾಡಬೇಕು? ಆನ್ಲೈನ್ ಮೂಲಕ ಪಾಠಗಳು ಶುರುವಾದವು. ಅನಿವಾರ್ಯವಾಗಿ ನಾವು ಮಕ್ಕಳನ್ನು ಮೊಬೈಲ್ ಕೊಡಲೇಬೇಕಾಯಿತು. ಮೊಬೈಲ್ ಕೀಳಿಗೆ ಅಂಟಿಸ್ಬೇಕಾಯಿತು. ಪರಿಸ್ಥಿತಿ ನಮಗೆ ಕೈ ಮೀರಿ ಅನಿವಾರ್ಯವಾಗಿ ಹೋಗ್ಬಿಡುತ್ತೆ. ಸೊ ಇವತ್ತು ಆನ್ಲೈನ್ ವಂಚನೆಗಳು ಕೂಡ ಪರಿಸ್ಥಿತಿಯನ್ನು ಕೈ ಮೀರಿ ಹೋಗ್ತಾ ಇದೆ. ಯಾಕಂದ್ರೆ ನೀವು ವ್ಯವಹಾರ ಮಾಡಲೇಬೇಕು. ಬ್ಯಾಂಕಿಗೆ ಬರಬೇಡ ಅಂತ ಹೇಳ್ತಾರೆ. ATMಗಳಿಗೇನು ನೀವು ಯಾಕೆ ಹೋಗ್ತಾ ಇದ್ರೆ ATM ಅಲ್ಲಿನೂ ಕೂಡ ಫ್ರಾಡ್ ಶುರುವಾಯಿತು. ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದು 2-3 ಇಯರ್ಸ್ ಬಿಫೋರ್ ಒಬ್ಬ ಹೆಣ್ಮಗಳು ಬೆಳಗ್ಗೆ ಹೋಗಿ ತನ್ನ ನೌಕರಿಗೆ ಹೋಗ್ಬೇಕಂತ ಅನ್ನೋ ಟೈಮಲ್ಲಿ ATMಗೆ ಹೋದಾಗ ಒಂದು ದುಷ್ಕರ್ಮಿ ಬಂದ. ATM ಅಲ್ಲಿ ಡ್ರಾ ಮಾಡ್ಕೊಂಡು ಬಂದ. ಈಗ ನಿರಾಕರಣೆ ಮಾಡಿದಾಗ ಅಲ್ಲೇ ಅಸಾಲ್ಟ್ ಮಾಡಿದ್ರು. ನಂತರ ಅದು ಬೇರೆ ಕಡೆ ನಮ್ಮ ಪೊಲೀಸರು ಅರೆಸ್ಟ್ ಮಾಡಿದರು. ಆದರೆ ಒಂದು ಅಪರಾಧ ಆದ ತಕ್ಷಣ ಅದನ್ನು ನಾವು ಭೇದಿಸಬೇಕಾದ್ರೆ ಎಷ್ಟೊಂದು ನಾವು ಟೈಮ್ ತಗೊಳುತ್ತೆ, ಎಷ್ಟೊಂದು ಶ್ರಮ ವಹಿಸಬೇಕಾಗುತ್ತೆ. ಅಷ್ಟೊಂದು ಒಂದು ಕ್ರೈಮನ್ನು ಅಪರಾಧ ಮಾಡಲಿಕ್ಕೆ ಅದನ್ನು ನಾವು ಬೆನ್ನತ್ತಬೇಕಾದ್ರೆ ತುಂಬ ಒಂದು ವ್ಯವಸ್ಥೆನೇ ಅವ್ರ ಹಿಂದೆ ಬೀಳ್ತೀವಿ. ಸೊ ಈ ರೀತಿ ಆದಾಗ ಪೊಲೀಸರಿಗೆ ಈಗ ತುಂಬ ಚಾಲೆಂಜ್ ಆಗಿ ಈ ಸೈಬರ್ ಕ್ರೈಮ್ಗಳು ಬೆನ್ನಿದ್ದಾರೆ. ಯಾಕೋ ATMಗಳಿಗೆ ಜನ ಹೋಗೋದು ಕಡಿಮೆ ಆಗಿದ್ರೆ ತಮ್ಮ ಮೊಬೈಲ್ಗಳಲ್ಲೇ ಡ್ರಾ ಮಾಡ್ತಾ ಇದ್ದಾರೆ, ಆನ್ಲೈನ್ ವ್ಯವಹಾರಗಳು ಮಾಡ್ತಾ ಇದ್ದಾರೆ. ಹಲವಾರು ರೀತಿಯಲ್ಲಿ ನಾವು ಮೋಸ ಹೋಗ್ತಾ ಇದ್ದೀವಿ. ಇತ್ತೀಚೆಗೆ ಒಂದು ಎಕ್ಸಾಂಪಲ್ ಹೇಳ್ತೀವಿ. ನಮ್ಮ ನಿತಿನ್ ಕುಮಾರ್ ಅವರು ಹೇಳಿದರು, ಇಲ್ಲೇ ಜಮಖಂಡಿಯಲ್ಲಿ ಒಂದು ಯಾವುದು ಸೈಬರ್ ಕ್ರೈಮ್ ಒಂದು ಆಯಿತು. ಇತ್ತೀಚೆಗೆ 4 ಕೋಟಿ ವಂಚನೆ ಆಗಿದೆ. ಗೊತ್ತಿದ್ದು ನಾವು ಅದರಿಂದ ಆಳಕ್ಕೆ ಬೀಳ್ತಾ ಹೋಗ್ತೀವಿ. ರಾತ್ರಿ ಕಂಡ ಬಾವಿಲಿ ಇದು ಹಗಲು ಹೋಗಿ ಬೀಳುವಂಗೆ ಇದು ಸೈಬರ್ ಕ್ರೈಮ್ ಆಗ್ತಾ ಇದೆ. ನಮ್ಗೆ ಗೊತ್ತಿಲ್ಲದೇ ನಾವು ವಂಚನೆಗೊಳಗಾಗ್ತೀವಿ. ಸೊ ಆ ರೀತಿ ಅದನ್ನು ಯಾವ ರೀತಿ ತಡಿಬೇಕು ಅನ್ನೋದ್ರ ಬಗ್ಗೆ ಸರ್ಕಾರಗಳು ಮತ್ತು ನಮ್ಮ ಪೊಲೀಸ್ ಇಲಾಖೆ ಬೇರೆ ಬೇರೆ ರೀತಿಯ ಅದನ್ನು ಸುರಕ್ಷತಾ ಕ್ರಮಗಳನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನೀವೊಂದು ಕಂಪಲ್ಸರಿ ನೋಟ್ ಮಾಡ್ಕೋಬೇಕು. 1930 ಅಂತೇನು ಒಂದು ನಂಬರ್ ಇದೆ. ಅದನ್ನು ಯಾವತ್ತು ನಿಮ್ಮ ಪಾಕೆಟ್ ನೆನಪಿಟ್ಕೊಳ್ಳಿ, ನಿಮ್ಮ ತಲೆಯಲ್ಲಿ ನೆನಪಿಟ್ಕೊಳ್ಳಿ. ಏನಾದರೂ ಆದರೆ 1930ಗೆ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ಫ್ರಾಡ್ ಆದರೆ, ವಂಚನೆ ಆದರೆ ನೀವು 1930ಗೆ ಕಾಲ್ ಮಾಡಿದರೆ ಅವರು ನಿಮಗೆ ಮಾಹಿತಿಯನ್ನು ನಿಮಗೆ ಅವ್ರು ಏನು ಕೇಳ್ತಾರೆ ಅದನ್ನು ಕೊಡ್ತಾ ಹೋಗ್ಬೋದು. ಸೊ ಈ ರೀತಿ ವಂಚನೆಗಳಲ್ಲಿ ನಮ್ಮಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ಆನ್ಲೈನ್ ವಂಚಕರು ಭಾಳ ಸುಲಭವಾಗಿ ಬ್ಯಾಂಕ್ಗಳಲ್ಲಿ 100 ಅಕೌಂಟ್ಗಳನ್ನು ಬೇರೆಯವರ ಹೆಸರಿನಲ್ಲಿ ಕ್ರಿಯೇಟ್ ಮಾಡ್ತಾರೆ. ಯಾಕಂದರೆ ಒಬ್ಬ ವ್ಯಕ್ತಿ ಎಷ್ಟು ಬ್ಯಾಂಕ್ಗಳೆಲ್ಲ ಹಾಕಿದ್ರು ನಾವು ಅಕೌಂಟ್ಗಳನ್ನು ಓಪನ್ ಮಾಡ್ಬೋದು ಅಂತಿದೆ. ಅವ್ರೇನು ಮಾಡ್ತಾರೆ, ಅಮಾಯಕರನ್ನ ಒಂದೆರಡು ದುಡ್ಡಿನ ಆಸೆ ತೋರಿಸಿ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಅದನ್ನು ಅವರು ಗೊತ್ತಿಲ್ಲದಂಗೆ ಆನ್ಲೈನ್ ವಂಚಕರು ಬಳಸ್ತಾ ಇರ್ತಾರೆ.
ಅದೇ ರೀತಿ ಮೊಬೈಲ್ಗಳನ್ನು ಕೂಡ ನಿಮ್ಮ ಹೆಸರಿನಲ್ಲಿ ಬೇರೆ ಬೇರೆ ಮೊಬೈಲ್ಗಳನ್ನು ಅವರು ತಗೊಂಡಿರ್ತಾರೆ, ನಿಮಗೆ ಗೊತ್ತೇ ಇರೋದಿಲ್ಲ. ನಿಮ್ಮ ಹೆಸರಿಂದ ಬೇರೆ ಮೊಬೈಲ್ಗಳು ಅಪ್ಡೇಟ್ ಆಗ್ತಾ ಇರ್ತವೆ, ಬಟ್ ನಿಮಗೆ ಗೊತ್ತಿರೋದಿಲ್ಲ. ಇತ್ತೀಚೆಗೆ ಒಂದು ಕ್ರೈಮ್ ಆಯಿತು. ಇಲ್ಲೇ ಧಾರವಾಡದಲ್ಲಿ ಒಬ್ಬರು ಮನೆ ಬಾಡಿಗೆ ಕೊಟ್ಟಿದ್ರು ಬೇರೆಯವರಿಗೆ. ಆ ಮನೆಯಲ್ಲಿ ಬಂದು ಕೆಲವೊಂದು ಇಂದೋರ್ ಜೈಲ್ ಅಂತಿದೆ ಮಧ್ಯಪ್ರದೇಶ ಇದರಲ್ಲಿ, ಒಂದು ಇಂದೋರ್ದಲ್ಲಿ ಅಲ್ಲಿಂದ ಟೆರರಿಸ್ಟ್ ಅರೆಸ್ಟ್ ಆಗಿದ್ರು, ಭಯೋತ್ಪಾದಕರನ್ನ ಅರೆಸ್ಟ್ ಮಾಡಿದ್ರು. ಅವರು ಅಲ್ಲಿಂದ ಜೈಲು ನೋಡಿದು ಪರಾರಿಯಾದರು. ಅದರಲ್ಲಿ 2 ಆರೋಪಿಗಳು ಆ ಮನೆಯಲ್ಲಿ ಬಾಡಿಗೆಗಾಗಿ ಬಂದರು. ನಾವು ಯಾವುದು ವೆರಿಫೈ ಮಾಡೋಂಗಿಲ್ಲ, ಯಾವ ವ್ಯಕ್ತಿಗಳು ಬಂದು ನಿಮ್ಮ ಮನೆಯಲ್ಲಿ ನೀವು ಬಾಡಿಗೆ ಕೊಡ್ತೀರಿ ಆ ವ್ಯಕ್ತಿಗಳ ಬಗ್ಗೆ ನೀವು ಮಾಹಿತಿನೇ ತಗೊಳ್ಳೋದಿಲ್ಲ. ಯಾರೋ ಒಬ್ಬರು ರೆಫರೆನ್ಸ್ ಇಟ್ಕೊಂಡು ಬರ್ತಾರೆ, ನಾವು ಸ್ಟೂಡೆಂಟ್ ಅಂತಾರೆ, ಅಥವಾ ನಾವೇನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ನಾವು ರಾಜಸ್ಥಾನದಿಂದ ಇದ್ದೀವಿ, ಬಟ್ಟೆಗಳನ್ನು ತಗೊಂಡು ಬರ್ತಾರೆ. ಹೋಗಿ ಬಿಡುವ ಒಂದು 3-4 ತಿಂಗಳು ಇರ್ತಾರೆ. ಅವ್ರಿಗೆ ನನಗೆ ಬಾಡಿಗೆ ಬರುತ್ತಲ್ಲ ಅಂತ ನೀವು ಅಲೋ ಮಾಡ್ತೀವಿ. ಅವ್ರಿಗೆ ಇಲ್ಲಿ ಇದ್ದುಕೊಂಡೆ ಟ್ರೈನಿಗೆ ಹೋಗಿ ಬಂದು ಮಾಡಿ ತಮಿಳುನಾಡಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. ಅವ್ರದ್ದು ಟಾರ್ಗೆಟ್ ಇರೋದು ಮೋದಿಯವ್ರನ್ನ ಟಾರ್ಗೆಟ್ ಇತ್ತು ಅವಾಗ. ಅದನ್ನು ಆಮೇಲೆ NIA ಅವರು ಬೆನ್ ಹತ್ತಿದ್ರು, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬೆನ್ ಹತ್ತಿದ್ರು. ನಂತರ ಲೊಕೇಶನ್ಗಳನ್ನು ತಗೊಂಡು ಆಮೇಲೆ ಅವರು ಇಲ್ಲಿ ಧಾರವಾಡದಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು. ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಧಾರವಾಡದಲ್ಲಿ ಇದ್ದು ಅಪ್ಡೇಟ್ ಮಾಡ್ತಾ ಇರೋದ್ರ ಬಗ್ಗೆ ನಂತರ ಗೊತ್ತಾಗುತ್ತೆ. ಆವಾಗ ಆ ಮನೆ ಓನರ್ನ ನಾವು ಅಲ್ಲಿ ಮನೆ ಓನರ್ ಕಡೆಯಿಂದ 25 ಸಿಮ್ಗಳನ್ನು ಅವರು ಮನೆ ಓನರ್ನ ಆಧಾರ್ ಕಾರ್ಡ್ ಬಳಸ್ಕೊಂಡು ರಾಯಚೂರಲ್ಲಿ, ಯಾದಗಿರಿಯಲ್ಲಿ, ಬೀದರಲ್ಲಿ ಸಿಮ್ಗಳನ್ನು ಖರೀದಿ ಮಾಡಿದರು. ಅವರಿಗೆ ಗೊತ್ತಿಲ್ಲ ಅಷ್ಟು ಸಿಮ್ಗಳು ಖರೀದಿ ಆಗಿದೆ. ಸೊ ನಮ್ಗೆ ಗೊತ್ತಿಲ್ಲದೇ ಅಪರಾಧಗಳಾಗ್ತಾ ಇರ್ತವೆ. ನೀವು ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡ್ಗಳ ಬಗ್ಗೆ ಮತ್ತೆ ನಿಮ್ಮ ಮಕ್ಕಳು ಬೇರೆ ಬೇರೆ ಬಿಸ್ನೆಸ್ ಮಾಡ್ತೀನಿ, ವ್ಯವಹಾರ ಮಾಡ್ತೀನಿ ಅಂತ ಹೊರಗಡೆ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ತಗೊಂಡು ಹೋಗಿ ಕೊಟ್ಟಾಗ ಅವರು ಅದನ್ನು ಟೆಲಿಕಾಮ್ ರೆಗ್ಯುಲೇಟರಿ ಏನೋ ಅಥಾರಿಟಿ ಇದೆ, ಅವರು ಬಂದು ಅದನ್ನು ಕಂಟ್ರೋಲ್ ಮಾಡಿದ್ದಾರೆ. ಈ ಅಪರಾಧಗಳು ಜಾಸ್ತಿ ಆಗ್ತಾ ಇದ್ದಾವೆ, ಡೂಪ್ಲಿಕೇಟ್ ಸಿಮ್ಗಳನ್ನು ತಗೊಳ್ಳೋ ಬಗ್ಗೆ. ಅವರು ನಿಮ್ಮ ID ಕಾರ್ಡನ್ನು ಮತ್ತು ಖುದ್ದಾಗಿ ಬಂದು ನಿಮ್ಮ ಫೋಟೋವನ್ನು ಕೂಡ ತಗೊಂಡು ಒಂದು ಸಿಮ್ ಕೊಡ್ತಾರೆ. ಈಗ ಅದೇನಾಗಿದೆ, ನಂದೊಂದು ಸಿಮ್ ತಗೋತಾರೆ, ಬೇರೆಯವರು ಬಳಸಲಿಕ್ಕೆ ಶುರು ಮಾಡಿದ್ರು. ನಿಮ್ಮನ್ನು ಅದನ್ನು ಮೊಬೈಲಿಗೆ ತಗೊಳ್ತಾರೆ, ಬೇರೆಯವರು ಅದನ್ನು ಬಳಸಲಿಕ್ಕೆ ಶುರುವಾದರು. ಈ ರೀತಿ ಆನ್ಲೈನ್ ವಂಚನೆಗಳಲ್ಲಿ ಅವರು ಏನು ಮಾಡ್ತಾರೆ, ವಂಚಕರು ಬೇರೆ ಬೇರೆ 100 ಅಕೌಂಟ್ಗಳನ್ನು ಮಾಡ್ತಾರೆ, ಬೇರೆ ಬೇರೆ 100 ಸಿಮ್ಗಳನ್ನು ತಗೊಳ್ತಾರೆ. ಈಗ ಸಿಮ್ಗಳನ್ನು ನಾವು ಪೊಲೀಸರು ಅದನ್ನು ಭೇದಿಸಲಿಕ್ಕೆ ಶುರುವಾದಾಗ, ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಶುರುವಾದಾಗ ಈಗ ಆನ್ಲೈನ್ ಕಾಲಲ್ಲಿ ಮಾಡ್ತಾ ಇದ್ದಾರೆ. ವರ್ಚುವಲ್ ಕಾಲ್ಸ್ ಅಂತ ಬರ್ತವೆ. ಈಗ ಆನ್ಲೈನಲ್ಲೇ ಕಾಲ್ ಮಾಡಿದರೆ ನಾವು ಅವ್ರನ್ನ ಭೇದಿಸಲಿಕ್ಕೆ ಶುರುವಾಗಿಲ್ಲ. VPN ಅಂತ ಟೆಕ್ನಾಲಜಿ ಬಂದಿದೆ, VoIP ಕಾಲ್ ಅಂತ ಬಂದಿದೆ. ಸೊ 100 ಆ ರೀತಿ ಅದನ್ನ ಟೆಕ್ನಾಲಜಿನ ದುರುಪಯೋಗ ಮಾಡಿಕೊಂಡು ಈಗ ನಮಗೆ ಪೊಲೀಸರಿಗೆ ಚಾಲೆಂಜ್ ಆಗಿ, ಅವ್ರನ್ನ ಪತ್ತೆ ಮಾಡುವಲ್ಲಿ ಚಾಲೆಂಜ್ ಆಗಿ ನಿರ್ಮಾಣ ಆಗಿದೆ. ಒಂದು ಅಪರಾಧ ಆದರೆ ಅದು ವಿನೂತನವಾಗಿರುತ್ತೆ, ಹೊಸದಾಗಿರುತ್ತೆ. ನಾವು ಅದನ್ನು ತಿಳ್ಕೊಳ್ಬೇಕಾದ್ರೆ ಮತ್ತೆ ನಾವು ಅಪ್ಡೇಟ್ ಆಗಬೇಕು. ಸೊ ಈ ರೀತಿ ಆನ್ಲೈನ್ ವಂಚನೆಗಳಿಗೆ ಒಳಗಾಗಿ ಉದಾಹರಣೆಗೆ ಹೆಣ್ಮಕ್ಳಿದ್ದೀರಿ, ಮೆಟ್ರೋಮೋನಿಯಲ್ ವೆಬ್ಸೈಟ್ಗಳಲ್ಲಿ ಎಲ್ಲ ಫೇಕ್ ಫೋಟೋಗಳನ್ನು ಹಾಕ್ತಾರೆ, ಅಥವಾ ನೀವು ಹಾಕಿದ್ದು ಫೋಟೋನ ಇನ್ನೊಬ್ಬರು ಕಳ್ಳತನ ಮಾಡಿ ಅವರು ಅಲ್ಲಿಂದ ನಮಗೆ ಹೊರ ಇದ್ದಾನೆ, ನಿಮ್ಮ ಮಗಳಿಗೆ ಸೂಟ್ ಆಗ್ತಾನೆ ನೋಡಿ ಅಂತ ಹೇಳಿ ಹೊರದ ಫೋಟೋ ಬೇರೆದವ್ರದೇ ಫೋಟೋ ಕಳಿಸ್ತಾರೆ. ಅದನ್ನು ನಂಬ್ಕೊಂಡು ನೀವು ಮುಂದುವರೆದಾಗ ಈ ರೀತಿ ನಿಮ್ಮನ್ನ ಗೊತ್ತಿಲ್ದಂಗೆ ನಾನು US ಅಲ್ಲಿ ಇಂಜಿನಿಯರ್ ಇದ್ದಾನೆ, ಲಂಡನ್ನಲ್ಲಿ ಇದ್ದಾನೆ ಅಂತೇಳಿ ನಂಬ್ಕೊಂಡು ಪಾಪ ತಮ್ಮ ಮಕ್ಕಳನ್ನ ಒಂದು ಒಳ್ಳೆ ಒಂದು ಮನೆತನಕ್ಕೆ ಹೋಗಲಿ, ಒಳ್ಳೆ ಒಬ್ಬ ಗಂಡನಿಗೆ ಹೋಗಲಿ ಅಂತ ಮಾಡ್ತಾ ಇರ್ತಾರೆ. ಅದನ್ನು ವಂಚನೆಗೆ ಒಳಗಾಗುವಂಥ ನಮ್ಮ ನಿದರ್ಶನದಿಂದ ಇಲ್ಲೇ ಧಾರವಾಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ. ಜಮಖಂಡಿಯಲ್ಲಿ ಒಂದು ಇತ್ತೀಚೆಗೆ ಈ ಟ್ರೇಡಿಂಗ್ ಫ್ರಾಡ್ ಅಂತ ಆಯಿತು. ಟ್ರೇಡಿಂಗ್ ಅಂದರೆ ನೀವೆಲ್ಲ ಗೊತ್ತಲ್ಲ, ಆನ್ಲೈನಲ್ಲಿ ನೀವು ಇದು ಏನು ಶೇರ್ ಮಾರ್ಕೆಟನ್ನು ನೀವು ದುಡ್ಡು ಗಳಿಸಲಿಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀರಿ. ಅವಾಗ ಅವರು ಡೂಪ್ಲಿಕೇಟ್ ಒಂದು ಆ್ಯಪನ್ನು ತಯಾರು ಮಾಡಿರ್ತಾರೆ. ನಿಮ್ಮ ಹತ್ರ ಬರ್ತಾರೆ, ಒಂದು ಟೀಮ್ ರೆಡಿ ಮಾಡ್ತಾರೆ. ನಾನು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ನೀನು ಇನ್ವೆಸ್ಟ್ಮೆಂಟ್ ಮಾಡಿದರೆ ಈಗ ಒಂದು 1000ಕ್ಕೆ 2,500 ರೂಪಾಯಿ ನೀನು ರಿಟರ್ನ್ಸ್ ಒಂದು ತಿಂಗಳಲ್ಲಿ ತೊಗೋಬೋದು ಅಂತೇಳಿ ನಂಬಿಸ್ತಾ ಒಂದು ಗ್ರೂಪ್ ಮಾಡ್ಕೊತಾರೆ. ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮಾಡ್ತೀನಿ ಅಂತೇಳಿ ನಿಮ್ಮನ್ನು ನಂಬಿಸ್ತಾರೆ. ನೀವು ಇನ್ವೆಸ್ಟ್ ಮಾಡ್ತೀರಿ, ಇನಿಷಿಯಲ್ ಆಗಿ ರಿಟರ್ನ್ ಕೊಡ್ತಾರೆ. ನಂತರ ನೀವು ಬಿಗ್ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ ಹೆಚ್ಚಿನ ಅಮೌಂಟ್ ಬರುತ್ತೆ ಅಂತ ನಂಬಿಸಿ ನಿಮ್ಮನ್ನು ಹೆಚ್ಚಿನ ಅಮೌಂಟನ್ನು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ.
ನಂತರ 1 ಫೈನ್ ಡೇ ಮೆಚುರಿಟಿ ಡೇಟ್ ಅಂತ ಕೊಡ್ತಾರೆ ಅವರು. 1 ವರ್ಷದೊಳಗೆ ನೀವು ನಿಮ್ಮ ಅಮೌಂಟನ್ನು ಅಲ್ಲಿ ಇಟ್ಟುಬಿಟ್ರೆ ನೀವು 1 ಲಕ್ಷಕ್ಕೆ ನೀವು ಆರಾಮಾಗಿ 5 ಲಕ್ಷ ನೀವು ಗಳಿಸ್ಬೋದು 1 ವರ್ಷದಲ್ಲಿ ಅಂತೇಳಿ ನಂಬಿಸ್ಕೊಡ್ತಾರೆ. ಆವಾಗ 1 ವರ್ಷದೊಳಗೆ ನೀವು ಅದನ್ನು ಆನ್ಲೈನಲ್ಲಿ ನಿಮ್ಗೆ ವರ್ಚುವಲ್ ಆಗಿಯೇ ಒಂದು ಪೇಜಲ್ಲೇ ತೋರಿಸ್ತಾ ಇರುತ್ತೆ. 1 ವರ್ಷದೊಳಗೆ ಮೆಚುರಿಟಿ ಆಗುತ್ತೆ, ನಿಮಗೆ ಇಷ್ಟು ರಿಟರ್ನ್ಸ್ ಬರುತ್ತೆ ಅಂತೇಳಿ. ಆವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ 1 ಫೈನ್ ಡೇ ಅದು ವೆಬ್ಸೈಟ್ ಅಥವಾ ಅದನ್ನ ಅಪ್ಲಿಕೇಶನ್ ಆ್ಯಪ್ ಅಂತ ಇರುತ್ತೆ, ಅದು ಕ್ಲೋಸ್ ಆಗುತ್ತೆ. ನೀವು ನಿಮ್ಮಲ್ಲೇ ಜಗಳ. ಯಾಕಂದರೆ ನಿಮ್ಮನ್ನ ನಂಬ್ಕೊಂಡು ಒಬ್ಬರು ನಂಬಿ ನಾನು ಹಾಕಿರ್ತೀನಿ, ನಂಬ್ಕೊಂಡು ಇನ್ನೊಬ್ರು ಹಾಕಿರ್ತಾರೆ. ಚೈನ್ ಲಿಂಕ್ ಮೇಲೆ ಬಿಸ್ನೆಸ್ ನಡೀತಾ ಇರುತ್ತೆ. ನಿಮ್ಮಲ್ಲೇ ಜಗಳ ಮಾಡಲಿಕ್ಕೆ ಶುರು ಆದಾಗ ನಾನು ಅಷ್ಟು ಹಾಕಿದ್ದೆ ಇಷ್ಟು ಹಾಕಿದ್ದೆ, ನಿನ್ನ ನಂಬ್ಕೊಂಡು ಹಾಕಿದ್ದೀನಿ, ನೀನು ನನಗೆ ದುಡ್ಡು ಕೊಡುವಂಥ ಬೆಲೆಬಿದ್ದಾಗ ಅವಾಗ ಪೊಲೀಸ್ ಸ್ಟೇಷನ್ಗೆ ಓಡಿಬರ್ತಾರೆ. ಸರ್ ನಮಗೆ ಹಿಂಗೆ ಮೋಸ ಆಗಿದೆ. ಅವಾಗ ಅದರ ಜಾಲವನ್ನು ನಾವು ಪತ್ತೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಈ ರೀತಿ ಅನೇಕ ವಿಧದಲ್ಲಿ ನಿಮ್ಮನ್ನು ಆನ್ಲೈನಲ್ಲಿ ವಂಚನೆಗಳು ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮೊಬೈಲನ್ನು ನಿಮಗೆ ಗೊತ್ತಿಲ್ಲದ ಸೆಕ್ಯೂರಿಟಿ ಆ್ಯಪ್ಗಳನ್ನು ಬಳಸಬೇಕು. ಈ ಪ್ಲೇಸ್ಟೋರಲ್ಲಿ ಅಧಿಕೃತವಾಗಿ ಕೆಲವು ಅಪ್ಲಿಕೇಶನ್ಸ್ ಇರುತ್ತೆ, ಅವನು ಮಾತ್ರ ಬಳಸಬೇಕು. ಅನಧಿಕೃತವಾಗಿ ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಿ ಯಾವ ಆ್ಯಪ್ಗಳನ್ನು ದಯವಿಟ್ಟು ಬಳಸಕ್ಕೆ ಹೋಗಬೇಡಿ. ಬ್ಯಾಂಕ್ನಿಂದ ಯಾವುದೇ ಒಂದು KYC ಇನ್ಫಾರ್ಮೇಷನ್ ನೀವು ಕೇಳಿದರೆ ದಯವಿಟ್ಟು ಕೊಡಲೇಬೇಡಿ. ನೋ ಬ್ಯಾಂಕ್ಸ್ ಆರ್ ಆಸ್ಕ್ ಎನಿ ಡೀಟೇಲ್ಸ್ ಇನ್ ಓವರ್ ಫೋನ್. ಯಾವ ಬ್ಯಾಂಕ್ಗಳು ನಿಮ್ಮ ಫೋನ್ ಮೂಲಕ ಯಾವುದೇ ಮಾಹಿತಿಯನ್ನು ಕೇಳೋದಿಲ್ಲ. ಅಥವಾ ನಿಮ್ಮ ಫೋನ್ ಹ್ಯಾಕ್ ಮಾಡೋಕ್ಕೆ APK ಫೈಲ್ಗಳನ್ನು ನಿಮ್ಮಲ್ಲಿ ಬಿಡ್ತಾರೆ. ಅದು ನಿಮ್ಗೆ ಗೊತ್ತಿಲ್ಲದೆ ಇನ್ಸ್ಟಾಲ್ ಆಗಿಬಿಡುತ್ತೆ ಮೊಬೈಲಲ್ಲಿ. ಆಮೇಲೆ ನಿಮ್ಗೆ ಗೊತ್ತಿಲ್ಲದೇ ಲೈವ್ ಅವರು ನೋಡ್ತಾ ಇರ್ತಾರೆ ನಿಮ್ಮ ಮೊಬೈಲಲ್ಲಿ ನೀವೇನು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀರಿ ವಿತ್ ಕ್ಯಾಮ್ರಾ, ವಿತ್ ಅದರಲ್ಲಿ ನಿಮ್ಮ ಕಾಲ್ ಡೀಟೇಲ್ಸ್, ನಿಮ್ದು ಎಲ್ಲ ಇನ್ಫಾರ್ಮೇಷನ್ ಕೂಡ ಅವರು ಕಳ್ಳತನ ಮಾಡ್ತಾರೆ. ಎಲ್ಲೋ ಕೂತ್ಕೊಂಡು ಮಾಡ್ತಾರೆ. ಈಗ ನೋಡಿ, ನಿನ್ನೆ ಒಂದು ಕಂಪ್ಲೇಂಟ್ ಬಂದಿದೆ. ಒಬ್ಬ ಹುಡುಗ ಅದೇ APK ಫೈಲ್ ಇನ್ಸ್ಟಾಲ್ ಮಾಡಿದ್ದಾರೆ, ಅದರಲ್ಲಿ ಇನ್ಫಾರ್ಮೇಷನ್ ಕೇಳಿದೆ, ಅವರು ಕೊಟ್ಟುಬಿಟ್ಟಿದ್ದಾರೆ. 5 ಲಕ್ಷ ಡಿಡಕ್ಷನ್ ಆಗಿಬಿಟ್ಟಿದೆ. 5 ಲಕ್ಷ ಡಿಡಕ್ಷನ್ ಆಗಿದೆ. ಅವ್ರು ಏನು ಮಾಡಿದ್ರು, ಗೋಲ್ಡನ್ ಅವರ್ ಅಂತ ನಾವು ಏನು ಕರಿತೀವಿ, ಇಮಿಡಿಯೇಟ್ 1 ಅವರಲ್ಲಿ 1930ಗೆ ನೀವು ನಿಮ್ಮ ಅಕೌಂಟಿಂದ ಹಣ ಹೋಗಿದೆ ಅಂತೇಳಿ ನೀವು ಕಂಡು ಬಂದ ತಕ್ಷಣ 1930 ನೀವು ಕಾಲ್ ಮಾಡಿದರೆ ತಕ್ಷಣ ಎಲ್ಲ ಬ್ಯಾಂಕ್ ಅಕೌಂಟ್ಗಳು ಸ್ಥಗಿತಗೊಳ್ತವೆ. ಸೊ ಆ ಒಂದು ಹಂತದಲ್ಲಿ ಗೋಲ್ಡನ್ ಅವರ್ ಅಂತಿದೆ. 1 ಅವರ್ ಒಳಗಡೆ ನೀವು 1930ಗೆ ಕಾಲ್ ಮಾಡಿದಲ್ಲಿ ಎಲ್ಲ ಅಕೌಂಟ್ಗಳು ಸ್ಥಗಿತ ಆಗ್ತವೆ. ನಂತರ ನಾವು ಆ ಅಮೌಂಟನ್ನು ನಿಮಗೆ ಮರಳಿಸುವಂಥ ಎಲ್ಲ ಸಾಧ್ಯತೆಗಳು ನಮ್ಮ ಪೊಲೀಸ್ ಇಲಾಖೆ ಮಾಡ್ತಾರೆ. ಆದರೆ ಗೋಲ್ಡನ್ ಅವರ್ ಬಿಟ್ಟು ನೀವು ಮಾಡಿದಾಗ ಆ ಅಕೌಂಟ್ಗಳು ಬೇರೆ ಬೇರೆ ಫೇಕ್ ಅಕೌಂಟ್ಗಳಿಗೆಲ್ಲ ಹಣ ವರ್ಗಾವಣೆ ಮಾಡ್ಕೊತಾರೆ. ಅವರು ಅದನ್ನು ಡ್ರಾ ಮಾಡ್ತಾರೆ. ATMದಿಂದ ಡ್ರಾ ಮಾಡ್ತಾರೆ. ಯಾವುದೋ ಒಂದು ಬಟ್ಟೆ ಖರೀದಿನೋ ಗೋಲ್ಡ್ ಖರೀದಿನೋ ಏನೋ ಮಾಡಿಕೊಂಡು ಅದನ್ನು ಡ್ರಾ ಮಾಡ್ಕೊಂಡಿರ್ತಾರೆ. ನಾವು ಹುಡುಕ್ತಾ ಹೋಗ್ಬೇಕಾದ್ರೆ ನಾವು ಇಮಿಡಿಯೇಟ್ಲಿ ನೋಡಿದಾಗ ಈ ಜಮಖಂಡಿಯಲ್ಲಿ 5 ಲಕ್ಷ ಹೋಗಿತ್ತು. ರಾಜಸ್ಥಾನ ಯಾವುದು ಜಾರ್ಖಂಡಲ್ಲಿ, ರಾಜಸ್ಥಾನದಲ್ಲಿ, ಆ ಒಂದು 3-4 ರಾಜ್ಯಗಳಲ್ಲಿ ಡ್ರಾ ಮಾಡಿದ್ದಾರೆ. 1 ಅವರ್ ಒಂದು 4-5-6 ಅವರ್ಸಲ್ಲೇ ಅದನ್ನು ಹಣ ಡ್ರಾ ಮಾಡಿಬಿಟ್ಟಿರ್ತಾರೆ. ಅದನ್ನು ನಾವು ಫ್ರೀಸ್ ಮಾಡಕ್ಕೆ ಹೋದರೆ ಹಣನೇ ಅದರಲ್ಲಿ ಇರೋದಿಲ್ಲ. ಈ ರೀತಿ ಒಂದು ನಾವು ದಿನನಿತ್ಯ ನಾವು ವಂಚನೆಗೆ ಒಳಗಾಗ್ತಾ ಇದ್ದೀವಿ. ಮತ್ತು ಅದನ್ನು ಭೇದಿಸಲಿಕ್ಕೆ ಪೊಲೀಸರಿಗೂ ಕೆಲವೊಂದು ನಿಮಗೆ ಗಮನಕ್ಕೆ ತೊಗೊಂಡ್ಬರಬೇಕು. ಏನಪ್ಪ, ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿವಿ, ನಮ್ಮ ಹಣ ವಾಪಸ್ ಕೊಡ್ತಾ ಇಲ್ಲ, ಹಣ ನಮಗೆ ವಾಪಸ್ ಬರ್ತಾ ಇಲ್ಲ. ಪೊಲೀಸರಿಗೆ ಚಾಲೆಂಜ್ ಆಗಿದೆ. ಸೈಬರ್ ಕ್ರೈಮ್ ಅನ್ನೋದು ಒಂದು ಚಾಲೆಂಜ್ ಆಗಿ ಪರಿವರ್ತನೆ ಆಗಿದೆ. ಯಾಕಂದರೆ ನೋಡಿ, ಹಣ ವರ್ಗಾವಣೆ ಆದ ದಿನ ಮತ್ತು ವರ್ಷಗಳ ನಂತರ ಬರ್ತಾರೆ ಕೆಲವು ಸರ್. ನಾವು ಮೋಸ ಹೋಗಿದ್ದೀವಿ ಅಂತ ತಿಳ್ಕೊಳ್ಬೇಕಾದ್ರೆ ಹಲವಾರು ದಿನ ಆಗಿರ್ತವೆ, ಹಲವಾರು ವರ್ಷಗಳು, ತಿಂಗಳುಗಳಾಗಿರ್ತವೆ. ಅವಾಗ ನಮ್ಮ ಹತ್ರ ಬಂದಾಗ ಆ ಅಕೌಂಟ್ಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಹಣನೇ ಇರೋದಿಲ್ಲ. ಆ ಅಕೌಂಟ್ಗಳೆಲ್ಲ ಫೇಕ್ ಹೋಲ್ಡರ್ಸ್ ಇರ್ತಾರೆ. ಯಾವ ವಂಚನೆ ಮಾಡಿರ್ತಾನೆ ಅವನು ಇರೋದಿಲ್ಲ. ನಮಗೆ ಹೋಗಿ ಸಿಗೋನು ಅಮಾಯಕ ಸಿಗ್ತಾನೆ. ಒಂದು ಇನ್ನೊಂದು ಫ್ರಾಡ್ಸ್ಟರ್ಸ್ ಏನು ಮಾಡ್ತಾರೆ, ಎಲ್ಲೋ ಕುಂತಿರ್ತಾರೆ, ಯಾವುದೋ ರಾಜ್ಯದಲ್ಲಿ ಕುಳಿತಿರ್ತಾರೆ, ಯಾವುದೋ ರಾಜ್ಯನ ತೋರಿಸ್ಬೋದು. ಟ್ರಾನ್ಸಾಕ್ಷನ್ ಒಂದು ರಾಜ್ಯದಲ್ಲಿ ಮಾಡ್ತಾರೆ, ಎಲ್ಲೋ ಮತ್ತೊಂದು ರಾಜ್ಯದಲ್ಲಿ ಕೂತಿರ್ತಾರೆ, ನಮ್ಮ ಬಾಗಲಕೋಟೆಯಿಂದ ಹಣ ಲೂಟಿ ಮಾಡ್ತಾ ಇರ್ತಾರೆ. ಇದು ಒಂದು ಚಾಲೆಂಜ್ ಆಗಿದೆ ನಮಗೆ. ಆಮೇಲೆ ಬ್ಯಾಂಕಿಂಗ್ ಸಿಸ್ಟಮ್ ಕೂಡ ಈಗ ಡಿಜಿಟಲೈಸೇಷನ್ ಆಗಿದೆ. ಡಿಜಿಟಲೀಕರಣ ಆಗಿರೋದ್ರಿಂದ ನಮಗೆ ಏನೋ ಒಂದು ಇಮಿಡಿಯೇಟ್ ಆಗಿ ನಾವು ಮಾಹಿತಿ ಕೋರಿದಾಗ ಅಲ್ಲಿಯೂ ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ಸು, ಸರ್ವರ್ ಪ್ರಾಬ್ಲಮ್ಮು ಅಂತ ಹೇಳಿ ನಮಗೆ ದಿನಗಳನ್ನು ನುಗ್ಗಿದ್ರಿಂದ ಇಮಿಡಿಯೇಟ್ ಆಗಿ ಪೊಲೀಸರು ತನಿಖೆಗೆ ನಾವು ಅವರ ಸಹಕಾರವೂ ಕೂಡ
ನಮಗೆ ಕೆಲವೊಂದು ಸಾರಿ ಸಿಗೋದಿಲ್ಲ, ನಾವು ಅವ್ರನ್ನ ನೋಡ್ತಾ ಇಲ್ಲ. ಬಟ್ ಟೆಕ್ನಿಕಲಿ ಟೆಕ್ನಾಲಜಿನೂ ಆ ರೀತಿ ಇದೆ, ಸರ್ವರ್ ಇದ್ರೆ ನಮ್ಗೆ ಮಾಹಿತಿ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಆಮೇಲೆ ನಕಲಿ ಅಕೌಂಟ್ಗಳು ಇರ್ತವೆ. ನಾವು ಯಾರ ಅಕೌಂಟ್ಗೆ ನಿಮ್ಮನ್ನ ವರ್ಗಾವಣೆ ಹಣ ಮಾಡ್ಕೊಂಡಿರ್ತಾರೆ ಅವ್ರನ್ನ ಚೆಕ್ ಮಾಡಿದಾಗ ಅವ್ರು ನಕಲಿ ಇರ್ತವೆ, ಅಂದರೆ ನಿಜವಾದ ವ್ಯಕ್ತಿಯಾಗಿ ಇರೋದಿಲ್ಲ. ಆಮೇಲೆ ಅಲ್ಲಿ ನಂಬರ್ಗಳು ಕೂಡ ಮೊಬೈಲ್ ನಂಬರ್ ಹುಡುಕ್ತಾ ಹೋದರೆ ಅವು ಡೂಪ್ಲಿಕೇಟ್ ಮೊಬೈಲ್ ನಂಬರ್ಸ್ ಇರ್ತವೆ, ಅಂದರೆ ಯಾರೋ ಹೆಸರು ಯಾರೋ ಯೂಸ್ ಮಾಡ್ತಾ ಇರ್ತಾರೆ. ಇವೆಲ್ಲ ನಮಗೆ ಚಾಲೆಂಜಸ್ ಆಗಿದೆ ಪೊಲೀಸರಿಗೆ. ಆಮೇಲೆ ದಿನಕ್ಕೊಂದು ಹೊಸ ರೂಪ ಪಡ್ಕೊಳ್ತಾ ಇದೆ ಅಪರಾಧಗಳು. ಇಂಟರ್ನೆಟ್, ಡಿಜಿಟಲ್ ಕ್ರೈಮ್ಸ್, ಸೈಬರ್ ಕ್ರೈಮ್ ಹೊಸ ಹೊಸ ರೂಪದಲ್ಲಿ ಅವರು ಜನರನ್ನ ಮೋಸಗೊಳಿಸ್ತಾ ಇದ್ದಾರೆ. ಸೊ ಅದನ್ನು ನಾವು ಭೇದಿಸಬೇಕಾದ್ರೆ ಆ ಟೆಕ್ನಾಲಜಿನ ನಾವು ತಿಳ್ಕೊಳ್ಬೇಕು, ಅದನ್ನು ನಾವು ಭೇದಿಸಲಿಕ್ಕೆ ಒಂದು ಹೊಸ ತಂತ್ರವನ್ನು ನಾವು ಬಳಸಬೇಕಾಗಿದೆ. ಸೊ ಹೀಗಾಗಿ ಮತ್ತೆ ಬ್ಯಾಂಕಲ್ಲಿಯೂ ಕೂಡ ಫ್ರಾಡ್ಸ್ಟರ್ ಜೊತೆಗೆ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಇತ್ತೀಚೆಗೆ ಹಲವಾರು ಕಡೆ ಬ್ಯಾಂಕ್ ಎಂಪ್ಲಾಯೀಸ್ನೇ ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ. ಬ್ಯಾಂಕ್ನವ್ರಿಗೆ ಆಮೇಲೇನೂ ನಾವು ದಿನದಿಂದ ದಿನಕ್ಕೆ ನಾವು ನಂಬಿಕೆಯನ್ನು ನಾವು ಕಳ್ಕೊತಾ ಇದ್ದೀವಿ. ಯಾಕಂದರೆ ಫ್ರಾಡ್ಸ್ಟರ್ ಜೊತೆಗೆ ಅವರು ಇನ್ವಾಲ್ವ್ ಆದಾಗ ಮಾತ್ರ ಈ ಅಪರಾಧಗಳು ಸಾಧ್ಯ. ಯಾಕಂದರೆ ಕೆಲವೊಂದು ನಮ್ಮ ಆಧಾರ್ ಕಾರ್ಡ್ ಕೊಟ್ಟಿರ್ತೀವಿ, ನಂಬರ್ಗಳನ್ನು ಕಂಪಲ್ಸರಿ ಕೊಟ್ಟಿರ್ತೀವಿ ಬ್ಯಾಂಕಲ್ಲಿ, ಅಲ್ಲಿಂದ ಅವರು ಡಾಟಾವನ್ನು ಸ್ಟೀಲ್ ಮಾಡ್ತಾರೆ. ಗೊತ್ತಿದ್ದು ಮಾಡ್ತಾರೆ, ಗೊತ್ತಿದ್ದು ಇವರೇ ಕೊಟ್ಟಿರ್ಬೋದು, ಅಥವಾ ಅವರು ಡಾಟಾನ ಕಳ್ತನ ಮಾಡಬಹುದು. ಸೊ ಆ ರೀತಿಯಾದಾಗ ಬ್ಯಾಂಕಿನಿಂದಲೇ ಡಾಟಾಗಳನ್ನು ಕಳ್ತನ ಮಾಡಿ ಸಾರ್ವಜನಿಕರಿಗೆ ಒಂದು ಮೋಸವನ್ನು ಮಾಡ್ತಾ ಇರೋದು ಕೂಡ ಈ ಅಪರಾಧಗಳಲ್ಲಿ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತಾ ಇದೆ. ದಯವಿಟ್ಟು ಮೊಬೈಲ್ ಬಳಕೆ ಬಗ್ಗೆ ತಿಳ್ಕೊಂಡು ಮೊಬೈಲ್ ಬಳಕೆ ಮಾಡಿ. ಮಕ್ಕಳ ಕೈಯಲ್ಲಿ ಕೊಡಕ್ಕೆ ಹೋಗಬೇಡಿ. ಯಾವುದಾದ್ರು ಮೆಸೇಜಸ್ ಬಂದರೆ ಅದನ್ನು ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆದ ನಂತರ ನಿಮ್ಮ ಮೊಬೈಲಿಂದ ಎಲ್ಲ ಡಾಟಾಗಳು ಅವರಿಗೆ ಹೋಗ್ತದೆ. ಮೊಬೈಲ್ ಬಗ್ಗೆ ಎಚ್ಚರ ಇರಲಿ. ಯಾಕಂದರೆ ನೀವು ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಎಲ್ಲ ಟ್ರಾನ್ಸಾಕ್ಷನ್ ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ಈ ಬಗ್ಗೆ ಎಚ್ಚರ ವಹಿಸಿ ಅಂತ ಹೇಳೋದು. ಆಮೇಲೆ ನಿವೃತ್ತಿ ಆದ ನಂತರ ಮೊನ್ನೆ ಈ ಒಂದು ಫ್ರಾಡ್ ಆಗಿದೆ, ಅಂದರೆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ಕರಿತೀವಿ. ಅದು ಯಾವುದೋ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಿಗ್ ಅಮೌಂಟ್ ರಿಟರ್ನ್ಸ್ ಇದೆ ಅಂತೇಳಿ ಒಂದು ಟೀಮ್ ರೆಡಿ ಮಾಡ್ಕೊತಾರೆ. ಆ ಟೀಮ್ ಎಲ್ಲರೂ ನಮ್ಮ ಹತ್ರ ಬಂದಾಗ ನಾನು ನಂಬ್ತೀನಿ. ಆ ರೀತಿ ಇಲ್ಲಿ ಒಂದು ಏನಾಗಿದೆ, ಮುಧೋಳು ಮತ್ತು ಜಮಖಂಡಿ ಭಾಗದಲ್ಲಿ ಪಾಪ ತುಂಬ ಕೋಟ್ಯಾಂಗಟ್ಟಲೆ ಹಣ ಕಳ್ಕೊಂಡಿದ್ದಾರೆ. ನಿವೃತ್ತಿ ಆದ AWಗಳಿದ್ದಾರೆ, ನಿವೃತ್ತಿ ಆದಂಥ ಬ್ಯಾಂಕ್ ಎಂಪ್ಲಾಯೀಸ್ ಬಂದಿದ್ರು. ನಮಗೆ ಅವ್ರನ್ನ ನೋಡಿ ಒಂಥರ ಏನು ಸಿಟ್ಟು ಮಾಡಬೇಕು ಅಥವಾ ಅವ್ರನ್ನ ಅಮಾಯಕರಿಗೆ ನಾವು ಅವರಿಗೆ ಸ್ಪಂದಿಸಬೇಕು ಅನ್ನೋದು ಒಂದೊಂದು ಸಾರಿ ಅರ್ಥ ಆಗೋದಿಲ್ಲ. ಗೊತ್ತಿದ್ದು ಮೋಸ ಹೋಗೋದಿಲ್ಲ. ಸೊ ಅವರು ಎಷ್ಟು ಮಟ್ಟಿಗೆ ಕಳ್ಕೊಂಡಿದ್ದಾರೆ ಅಂದರೆ ಒಬ್ಬೊಬ್ಬರೇ 1.5 ಕೋಟಿ ನಿವೃತ್ತಿ ರಿಟೈರ್ಮೆಂಟ್ ಫಂಡ್ ಎಲ್ಲಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. 2 ಸಾರಿ ಆತ್ಮಹತ್ಯೆಗೂ ಪ್ರಯತ್ನ ಮಾಡಿದ್ದಾರೆ. ಸೊ ದಯವಿಟ್ಟು, ಯಾಕಂದರೆ ಈಗ ನಿಮ್ಮ ಹತ್ರ ಹಣ ಇದ್ದರೆ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇರುವಂಥ ಕಾಲ. ನಿಮ್ಮ ಅಕೌಂಟಲ್ಲಿ ಹಣ ಇಲ್ಲ ಅಂದರೆ ಮಕ್ಕಳು ಕೂಡ ನಿಮ್ಮ ಹತ್ರ ಇರಲಾರ್ದಂಥ ಒಂದು ದಿನ ಇರ್ತದೆ. ಇದನ್ನು ದಯವಿಟ್ಟು ನಿಮ್ಮೆಲ್ಲರೂ ಅರ್ಥ ಮಾಡಿಕೊಂಡು ಸೈಬರ್ ವಂಚನೆಗೆ ಒಳಗಾಗೋದ್ರ ಬಗ್ಗೆ ನಿಮಗೆ ಹಲವಾರು ರೀತಿಯಲ್ಲಿ ನಾವು ನಮ್ಮನ್ನು ಬೆಳೆಸಿದ್ದೀವಿ. ಸಾಧ್ಯವಾದ ಮಟ್ಟಿಗೆ ನಿಮಗೆ ತಿಳುವಳಿಕೆಯನ್ನು ನೀಡಿದ್ದೀವಿ. ನಮಗೆ ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ಮತ್ತು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ಧಾರ್ಥ ಗೋಯಲ್ ಸಾಹೇಬರು ಹೊಸದಾಗಿ ಬಂದಿದ್ದಾರೆ. ಅವರು ಕೂಡ ಹೆಚ್ಚಿನ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಅವರು ಸೂಚನೆ ನೀಡಿದ್ದಾರೆ. ಅವರ ಸೂಚನೆ ಮೇರೆಗೆ ಕೂಡ ನಾವು ಬಂದಿದ್ದೀವಿ. ನಮಗೆ ಅವಕಾಶವನ್ನು ನೀಡಿದ್ದಕ್ಕಾಗಿ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ಎಲ್ಲ ಸಂಚಾಲಕರಿಗೆ ಮತ್ತು ತಮ್ಮೆಲ್ಲರಿಗೂ ನಾವು ವಂದಿಸುತ್ತಾ, ಮತ್ತು ಮೊದಲಿಗೆ ನಾನು ಧನ್ಯವಾದಗಳನ್ನು ಶ್ರೀ DY ಬಸಾಪುರ ಸರ್ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವರು ನಮಗೆ ಫೋನ್ ಮಾಡಿ ಈ ರೀತಿ ನಾವು ಉಪಯೋಗ ಆಗಲಿ, ನೀವು ಬಂದು ಒಂದು ಪಾಠ ಮಾಡಿ ಅಂತ ತಿಳಿಸಿದರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್.